ನೆಲಮಂಗಲದಲ್ಲಿ ಅಭಿವೃದ್ಧಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ರಸ್ತೆಗೆ ಡಾಂಬರೀಕರಣಕ್ಕೆ ಪೂಜೆ ಮಾಡುತ್ತಿದ್ದಾಗ ಎರಡೂ ಪಕ್ಷಗಳ ನಡುವೆ ಕಿರಿಕ್ಕಾಗಿದೆ. ನೆಲಮಂಗಲದಲ್ಲಿ ಅಭಿವೃದ್ಧಿಗೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಈ ರಸ್ತೆ ಡಾಂಬರೀಕರಣಕ್ಕೆ ಪೂಜೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಕಿರಿಕ್ಕಾಗಿದೆ. ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ಮಾಡ್ತಾ ಇದ್ರು ನೆಲಮಂಗಲ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು. ಸಾಕಷ್ಟು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಈ ನೆಲಮಂಗಲ MG ರೋಡ್ ಏನಿದೆ, ಆ ರಸ್ತೆ ಗುಂಡಿಯಿಂದ ಕೂಡಿದ್ದಂಥ ರಸ್ತೆಗೆ ಶಾಸಕ ಶ್ರೀನಿವಾಸ್ ಅವರು ಡಾಂಬರೀಕರಣ ಮಾಡುವಂತ ವಿಚಾರವಾಗಿ ಪೂಜೆ ಮಾಡ್ತಾ ಇದ್ರು. ಅಧಿವೇಶನದಲ್ಲಿ ಅಭಿವೃದ್ಧಿಗೆ ತಡೆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಶಾಸಕ ಶ್ರೀನಿವಾಸ್ ಅವರು. ಮುಂಚೆ ಇರ್ಬೇಕು ತಾನೆ ಅವರು ಅಧಿಕಾರಿಗಳು, ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ? ಬೆಳಗ್ಗೆ ಎಲ್ಲ ನಗರಸಭೆ ಹತ್ರನೇ ಇರ್ತಾರೆ, ಖಾತೆ ಎಲ್ಲ ಮಾಡಿಸ್ತಿರ್ತಾರೆ. ನೋಡ್ರಿ ಸುನೀಲ್ ಮೋಡವ್ರೆ, ಹೇಳಿ ಸರ್. ನಗರಸಭೆ ಅಧಿಕಾರಿಗಳ ಬಗ್ಗೆ ಇರ್ಬೋದು, ನಗರಸಭೆ ಸದಸ್ಯರ ಬಗ್ಗೆ ಇರ್ಬೋದು, ನನ್ನ ಹತ್ರ 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಕೇಳ್ರಿ ಇಲ್ಲಿ ಪೂರ್ತಿ ಏನಂತ ಮಾಡ್ತಾರೆ. ಒಂದು ಪಿಟ್ಗೆ ಹೊಡಿಬೇಕು ಅಂದ್ರೆ 50,000 ಕೊಡಬೇಕು, ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದ್ರೆ 25,000 ಕೊಡಬೇಕು, ಒಂದು ಬೋರ್ ಕೊರಿಬೇಕು ಅಂದ್ರೆ ಅದು ಲೀಡರ್ ಹೆಸರುಗಳು ಹೇಳಲ್ಲ. ಅದತ್ರ ಬಂದಾಗ ನಗರಸಭೆ ಮೆಂಬರ್ಗಳು ಮರ್ಯಾದೆ ಹೋಗ್ಬಾರ್ದು ಅಂತ ನಿಮ್ಮ ಪಾರ್ಟಿ ಮೆಂಬರ್ಗಳು ಗೌರವ ಉಳಿಸಿರೋದು ನಾನ್ರಿ. ನಮ್ಮ ನಗರಸಭೆ ಅಂತ ನನ್ನ ಪಾರ್ಟಿ ಯಾರು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇಲ್ಲ. ಹೇಳ್ರಿ ಒಂದು ನಿಮಿಷ. ಈ MG ರೋಡ್ ಸುಮಾರು ಬರಲ್ಲ, ನೀವಿರೋದು ಇಷ್ಟು, ಅವ್ರಿರೋದು ಅಷ್ಟು. ನಗರಸಭೆ ಮತ್ತು ಶಾಸಕರಾದ ಕೇಂದ್ರ ಸರ್ಕಾರದ ಲೋಕಸಭಾ ಸದಸ್ಯರು ಮೂರು ಕೂಡ ಮರ್ಜ್ ಮಾಡಿ ಕೆಲಸ ಆಗಿರ್ತಕ್ಕಂಥದ್ದು ಇದು. ಆದ ಕಾರಣ ನಾವು ಯಾರು ಕೆಲಸ ಆಗ್ತಿರೋ ಬೋರ್ಡ್ ಹಾಕಿರ್ತಕ್ಕಂಥ ಶಾಸಕರು ನಮಗೆ ಸ್ಪಂದಿಸೋರೆ ಮುಂದಿನಗಳಲ್ಲೆಲ್ಲ ಕೊಡೋದಕ್ಕೆ ಸೂಚಿಸ್ತೀರಿ. ಅಧಿಕಾರಿಗಳು ಹೆಚ್ಚಿಗೆ ಕೊಡ್ತೀರಿ. ಯಾರೇ ಕೇಂದ್ರ ಸರ್ಕಾರದಾಗಿರಲಿ ನಗರಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಹಿತಿ ಕೊಟ್ಟು ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನಾವು ಅಧಿಕಾರಿಗಳು ಗಮನ ತರ್ತೀವಿ ಅಂತ ಅವರು ಸಕಾರಾತ್ಮಕ ನಮ್ಗೆ ಸ್ಪಂದಿಸೋರೆ. ನಾವು ಗಂಭೀರ ಸಲ್ಲಿಸ್ತೀವಿ. ನಮ್ದು ಇಷ್ಟೇ, ನಾವೇನು ಅವ್ರು ಉದ್ಯೋಗವಾಗಿ ಹೋರಾಟ ಮಾಡಿ ಸಂಸದರನ್ನ ಕರೀಲಿಲ್ಲ ಪೂಜೆಗೆ ಅಂತ ನಾನು ಘಂಟಾಘೋಷಣೆ ಕೇಳಿದೆ. ಸಂಸದರು ಪೂಜೆಗೆ ಬರೋದಕ್ಕೆ, ಗುಡಿ ಪೂಜೆಗೆ ಬರೋದಕ್ಕೆ ನಮ್ದೇನು ತಕರಾರಿಲ್ಲ. ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಅಂತ ಇಲ್ಲ. ನಾನು ದಿನನಿತ್ಯ ಪೂಜೆ ಮಾಡ್ತಾ ಇದ್ದೀನಿ, ದಿನನಿತ್ಯ ಬರಲಿ ಅಂತ ನಾನು ಹೇಳಿದೆ. ಅವರು ಯಾವ ಉದ್ದೇಶದಿಂದ ಅಥವಾ ಅಭಿವೃದ್ಧಿ ಸಹಿಸೋಕ್ಕೆ ಅದೇ ಮಾಡ್ತಾವ್ರೋ ಅಥವಾ ರಾಜಕಾರಣಕ್ಕೋಸ್ಕರ ಮಾಡ್ತಾವ್ರೋ ಗೊತ್ತಿಲ್ಲ. ನಾನು ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅವ್ರೇನು ಬಂದು ನಮ್ಗೆ ಅಡ್ಡಿಪಡಿಸಿದ್ರು ಅಂತಲೂ ನಾನು ಹೇಳಲ್ಲ, ಅವ್ರು ಬಂದು ತಕರಾರು ಮಾಡಿದ್ರು ಅಂತಲೂ ಹೇಳಲ್ಲ. ಅವ್ರು ಹೇಳಿದ್ರು, ಅವ್ರು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಉಳಿದಿದ್ದನ್ನೆಲ್ಲ ನೀವು ಸಾರ್ವಜನಿಕರು ಗಮನಿಸ್ಬೇಕು. ಯಾವ ನೋಡಿದ್ರು ವಿರೋಧಗಳೇ ಇರ್ತಾವಲ್ಲ ನಿಮ್ಮಲ್ಲಿ, ಎಲ್ಲೋದ್ರು ಅವ್ರನ್ನ ಕೇಳಬೇಕು ಯಾಕೆ ಎಲ್ಲದಕ್ಕೂ ವಿರೋಧ ಮಾಡ್ತೀರಾ ಅಂತ. ನಾನು ಕೇಳಿದ್ರೆ ನಾನೇನು ಹೇಳಿ. ಸಾಕಷ್ಟು ವರ್ಷಗಳಿಂದ ಈ ರಸ್ತೆ ನೆನೆಗುದಿ ಬಂದಿತ್ತು, ಸಾಕಷ್ಟು ಅನಾಹುತಗಳು ಆಗ್ತಾ ಇದೆ, ಇವತ್ತು ಟಾರ್ ಕಾಣ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ವರ್ಷಗಳಿಂದ ಶಾಸಕರು ಅಭಿವೃದ್ಧಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರನ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ಪ್ರಚಾರ ಮಾಡಿದ್ರೆ ಅದೇ ಸಾಕು. ಸಂಸದರನ್ನ